ಪುಷ್ಪಕ್, ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಎಲ್ಲರೂ ನಿನ್ನ ಡಿಸಿಷನ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಇವ್ರು ಮಾಡಿರೋ ತಪ್ಪಿಗೆ ಅದೇನು ಶಿಕ್ಷೆ ಕೊಡಬೇಕು ಅಂತಿದೆಯೋ ಕೊಡು. ಸರ್, ಇವ್ರು ಮಾಡಿರೋದೇನು ಸಣ್ಣ ತಪ್ಪ ಸರ್? ದೊಡ್ಡ ತಪ್ಪು. ದೊಡ್ಡ ತಪ್ಪಿಗೆ ದೊಡ್ಡ ಶಿಕ್ಷೆನೇ ಆಗಬೇಕು. ಪುಷ್ಪಕ್ ಸರ್, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇವರಿಬ್ಬರನ್ನ ಭಾರಿ ಒಳ್ಳೆಯವರು ಅಂತ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸಿದ್ರಲ್ಲ ಸರ್, ಅದ್ರ ಪ್ರತಿಫಲ ಸರ್ ಇದು. ಈ ಧ್ರುವಂದ್ ಎಂತ ಮಾಸ್ಟರ್ ಪ್ಲಾನ್ ಸರ್. ಗಾರ್ಮೆಂಟ್ಸ್ ಮುಗಿದ್ಮೇಲೆ ಎಲ್ರ ಜೊತೆ ಆಚೆ ಹೋಗಿ ಸೆಕ್ಯೂರಿಟಿ ರಿಜಿಸ್ಟರ್ ಸೈನ್ ಹಾಕಿ ಆಚೆ ಹೊರಟೋಗೋದು. ಆಮೇಲೆ ಸೆಕ್ಯೂರಿಟಿಗೆ ಕಣ್ತಪ್ಸಿ ಈ ಮೈನಾ ತನ್ನ ಸೈಕಲ್ನ ಬಚ್ಚಿಟ್ಟು ಒಳಗ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಸಾರ್. ಅದೇನೋ ಹೇಳ್ತಾರಲ್ಲ ಸರ್, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ತರ ನಾನ್ ಸ್ಟಾಕ್ ರಿಪೋರ್ಟ್ ರೆಡಿ ಮಾಡು ಅನ್ನೋದನ್ನೇ ಉಪಯೋಗಿಸ್ಕೊಂಡು ಮೈನನ್ನ ಒಳಗ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸಾರ್. ಸಿಕ್ಕಾಕೊಂಡ್ರೆ ಬಾಲರಾಜ್ ಕೆಲಸ ಹೇಳಿದ್ರು, ಸ್ಟಾಕ್ ರಿಪೋರ್ಟ್ ರೆಡಿ ಮಾಡು ಅಂತ ಹೇಳಿದ್ರು ಅಂತ ಹೇಳಿ ನನ್ನ ಮೇಲೆ ತಾಕ್ಬಿಡೋದು. ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ತಮ್ಮ ಕೆಲಸ ಮುಗಿಸ್ಕೊಳ್ಳೋದು. ಇದ್ದೇ ಸರ್ ಒಂದು ಪ್ಲಾನು. ಛೇ, ಆ ಸೈನ್ ನೋಡಿದಾಗ್ಲೂ ನಂಗೆ ಹೊಳಿಲಿಲ್ಲ ಸರ್. ಇಷ್ಟೇ ಸರ್ ನಡೆದಿರೋದು. ಇನ್ನೇನ್ ನಡೆಯೋಕ್ಕೂ ಸಾಧ್ಯನೇ ಇಲ್ಲ ಸರ್. ಸರ್, ನಿಮ್ಗೆ ಇಷ್ಟ ಬಂದಂಗೆ ನೀವೇನೇನೋ ಮಾತಾಡಬೇಡಿ ಸರ್. ಒಂದ್ ವೇಳೆ ಏನಾದರೂ ನಡೆದಿದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಬಂದಾಗ ಸಿಕ್ಬಿಡ್ತೀವಿ ಅನ್ನೋ ಭಯ ಅವ್ರಿಗೆ ಇರ್ತಿರ್ಲಿಲ್ವಾ ಸರ್? ಪುಷ್ಪಕ್ ಸರ್, ಅಲ್ಲಿ ಏನು ನಡೀತು ಅಂತ ನಾನು ಹೇಳ್ತೀನಿ ಸರ್. ನನಗೆ ಗೋಡನಲ್ಲಿ ಧ್ರುವ ಮತ್ತು ಮೈನಾ ಇಬ್ರು ಕೆಲಸ ಮಾಡುವಾಗ ಗಾಳಿಗೆ ಬಾಗ್ಲು ತುಂಬಾ ಸಲ ಮುಚ್ಕೊಳ್ಳೋದು ತೆಗೆಯೋದು ತುಂಬಾ ಸಲ ಹಿಂಗೆ ಮಾಡ್ತಿತ್ತು ಸರ್. ಆದ್ರೆ ಒಂದ್ಸಲ ಜೋರಾಗಿ ಮುಚ್ಕೊಂಡಿದ್ದ ಬಾಗ್ಲು ಓಪನ್ ಆಗ್ಲೇ ಇಲ್ಲ ಸರ್. ಆಚೆ ಬರೋಕೆ ತುಂಬಾ ಇಬ್ರು ಪ್ರಯತ್ನ ಪಟ್ರು ಸರ್, ಆದ್ರೆ ಆಗ್ಲಿಲ್ಲ ಸರ್. ಅದೇ ಟೈಮ್ಗೆ ಕರೆಂಟ್ ಕೂಡ ಹೋಗ್ಬಿಡ್ತು ಸರ್. ಹಾಗೆ ಇಬ್ರು ಸೇರಿ ಕ್ಯಾಂಡಲ್ ಹಚ್ಕೊಂಡಿದ್ದಾರೆ ಸರ್. ಕ್ಯಾಂಡಲ್ ಲೈಟ್ ಅಲ್ಲಿ ಇಬ್ರು ಕೂತಿದ್ದವರು ಹಾಗೆ ನಿದ್ದೆಗೆ ಜಾರಿದ್ದಾರೆ ಸರ್. ನಿದ್ರೆ ಮಂಪ್ರಲ್ಲಿ ಕೈ ಕಾಲು ಏನೋ ಟಚ್ ಆಗಿ ಕ್ಯಾಂಡಲ್ ಬಿದ್ದು ಮೈನಾ ವೇಲ್ ಮೇಲೆ ಬೆಂಕಿ ಹಚ್ಕೊಂಡಿದೆ ಸರ್. ಅಷ್ಟರಲ್ಲಿ ಮೈನಿಂಗ್ ಎಚ್ಚರಾಗಿ ಕೂಕೊಂಡಿದ್ದಾಳೆ ಸರ್. ಧ್ರುವಂಗ ಎಚ್ಚರ ಆಯ್ತು ಸರ್. ಎಲ್ಲಿ ಪ್ರಾಣಕ್ಕೆ ಅಪಾಯ ಆಗುತ್ತೋ ಅನ್ನೋ ಭಯದಲ್ಲಿ ಮೈನಾ ವೇಲ್ನ ಕಿತ್ತು ಪೀಸ್ ಹಾಕಿದ್ದಾಳೆ. ಆಮೇಲೆ ಮೈನನ್ ಮಾನ ಮುಚ್ಚಕ್ಕೆ ಅಂತ ಧ್ರುವ ಶರ್ಟ್ ಬಿಚ್ಕೊಟ್ಟಿದ್ದಾನೆ ಸರ್. ಅದೇ ಭಯದಲ್ಲಿ ಇಬ್ರು ಮಲ್ಕೊಂಡಿದ್ದಾರೆ ಸರ್. ಆಗ ನೀವು ಬಂದು ನೋಡಿದಿರ ಸರ್. ನನಗೆ ಯಾಕೋ ಈ ಪಿತೂರಿಂದ ಯಾರ್ದೋ ಕೈವಾಡ ಇದೆ ಅನಿಸ್ತಾ ಇದೆ ಸರ್. ಗೋಡನ್ನ ಯಾರೋ ಬೇಕು ಅಂತಾನೆ ಲಾಕ್ ಮಾಡಿದ್ದಾರೆ ಸರ್. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಸರ್. ಎಂತ ನಾಟಕ ಮಾಡ್ತಾನೆ ಸರ್. ಇವನಿಗೆ ರಂಗದಿಗ್ಗಜ ಅಂತ ಅವಾರ್ಡ್ ಕೊಡ್ಬೇಕು ಸರ್. ಹಾ, ಅಲ್ಲ ಸರ್, ಇವ್ರು ಆಡೋ ಮಾತುಗಳನ್ನ ಕೇಳಿ ಸರ್. ಇವನ್ ಏನ್ ಹೇಳ್ತಿದ್ದಾನೆ? ನೀವು ಬಂದಾಗ ಲಾಕ್ ಎಲ್ಲಿತ್ತು ಸರ್? ಅರವಿಂದ್ ಸರ್, ಲಾಕ್ ಎಲ್ಲಿತ್ತು? ನಾನು ಹೋದಾಗ ಲಾಕ್ ಏನ್ ಆಗಿರ್ಲಿಲ್ಲಪ್ಪ. ಅಲ್ವಾ ಸರ್? ಧ್ರುವ ಹೇಳ್ಕೊಟ್ ಮಾತನ್ನ ಚೆನ್ನಾಗಿ ಒಪ್ಪಿಸ್ತಾ ಇದ್ದಾನೆ ಸರ್. ಸರ್, ಇವ್ರು ಆಡೋ ಮಾತುಗಳೆಲ್ಲ ಗೊತ್ತಾಗ್ತಿಲ್ವಾ ಸರ್? ಇವ್ರು ಹೇಳೋದಲ್ಲ ಸುಳ್ಳು ಅಂತ. ಪುಷ್ಪಕ್ ಸರ್, ನಿಮ್ಗೆ ಇನ್ನೊಂದು ವಿಷಯ ಗಮನಕ್ಕೆ ತಂದಿರಲಿಲ್ಲ. ಅದನ್ನು ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಧ್ರುವ ಮೈನಾ ಇಬ್ಬರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ರು. ಗಾರ್ಮೆಂಟ್ಸ್ನೇ ಪಾರ್ಕು ಅಂತ ಅನ್ಕೊಂಡ್ಬಿಟ್ಟಿದ್ರು ಅನ್ಸತ್ತೆ ಸರ್. ಅಷ್ಟರ ಮಟ್ಟಿಗೆ ಕ್ಲೋಸ್ ಆಗಿಬಿಟ್ಟಿದ್ರು. ಗಾರ್ಮೆಂಟ್ಸಲ್ಲಿ ಸ್ಟಾಫ್ ಎಲ್ಲ ಊಟಕ್ಕೆ ಹೋದ್ರು, ಇವ್ರು ಇಲ್ಲೇ ಕೂತಿರ್ತಿದ್ರು ಸರ್. ಎಲ್ಲರೂ ಊಟದಿಂದ ಬಂದ ತಕ್ಷಣ ಇವ್ರು ಊಟಕ್ಕೆ ಹೋಗ್ತಿದ್ರು. ಒಟ್ಟಿನಲ್ಲಿ ಈ ಮೈನಾ ಇದ್ದಾಳಲ್ಲ ಸರ್, ಅವಳು ದೊಡ್ಡ ಛತ್ರಿ ಸರ್. ಒಂಥರ ಯಾವಾಗಲೂ ಒಂದು ಹುಡುಗ ಅವಳ ಜೊತೆಲೇ ಇರಬೇಕು ಅನ್ನೋ ಥರ ಸರ್. ಸರ್, ಕೆಲವು ಹುಡುಗಿರಿಗೆ ಒಂಥರ ಕಾಯಿಲೆ ಇದು. ಹುಡುಗರು ಯಾವಾಗಲೂ ತಮ್ಮ ಸುತ್ತಾನೆ ಸುತ್ತದ ಇರಬೇಕು, ನಾವು ಹೇಳಿದ್ದೇ ಕೇಳಬೇಕು, ನಾವು ಕೇಳಿದ್ದೆಲ್ಲ ಕೊಡಿಸ್ಬೇಕು ಅಂತ. ಅದಕ್ಕೆ ಮೊದಲು ಬಲ್ಲಿಕ ಬಕ್ರ ಆದವನೇ ನಮ್ ಬಾನು. ಅವನ್ ಇವಳು ಬಲೆಗೆ ಬಿದ್ದ, ಸತ್ತೇ ಹೋದ. ಈಗ ಧ್ರುವನ್ ಕ್ಯಾಚ್ ಹಾಕೊಂಡಿದ್ದಾಳೆ ಸರ್. ನಮ್ ಗಾರ್ಮೆಂಟ್ಸ್ ಅಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ. ಅವ್ರು ಯಾರ ಜೊತೆನಾದ್ರೂ ನಮ್ ಬಾನು ತಪ್ಪಾಗಿ ನಡ್ಕೊಂಡ? ಇಲ್ವಲ್ಲ. ಮೈನಾ ಜೊತೆ ಮಾತ್ರ ಯಾಕೆ ತಪ್ಪಾಗಿ ನಡ್ಕೊಂಡ? ಇದನ್ನ ಯಾಕೆ ಸರ್ ಯಾರು ಯೋಚನೆ ಮಾಡ್ತಿಲ್ಲ?
ಬಾಲರಾಜ್, ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಹೀಗೆ ತಪ್ಪು ಮಾಡಿದಾಗ ಬೈರನ್ನ ನಾವು ಹೇಗೆ ಹೊಡೆದು ಆಚೆ ಹಾಕಿದ್ವೋ ಅದೇ ರೀತಿ ಇವರಿಬ್ರನ್ನು ಹೊಡೆದು ಆಚೆ ಹಾಕ್ಬೇಕು. ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು ಪುಷ್ಪಕ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಮೈನಾ, ಮಾತಾಡು, ಹೋಗೆ ಮಾತಾಡು. ಧ್ರುವ, ನಿಮ್ಮಿಬ್ಬರಿಗೂ ಏನಾಗಿದೆ? ಇವ್ರಿಷ್ಟೆಲ್ಲ ಮಾತಾಡ್ತಿದ್ರು, ಯಾಕೆ ಈ ತರ ಸೈಲೆಂಟ್ ಆಗಿ ನಿಂತಿದ್ದೀರಾ? ಏನಂತ ಮಾತಾಡ್ಲಿ ಅಕ್ಕ, ಏನಂತ ಮಾತಾಡ್ಲಿ ಹೇಳಿ. ಇಲ್ಲಿ ಎಲ್ರು ಅವ್ರವ್ರ ಕಣ್ಣ ಕಡ್ದಂಗ್ ಏನೇನೋ ಹೇಳ್ತಾ ಹೋಗ್ತಿದ್ದಾರೆ. ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದೆ, ನನ್ ಮನೆ ನಾನು ನೋಡ್ಕೊಳ್ಳೋಣ ಅಂತ ಇಲ್ಲಿ ಬಂದ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಇಲ್ಲಿ ಏನೇನೋ ನಡೀತಿದೆ. ನನ್ಗಾಗಿರೋ ಮನ ಯಾವ ಹೆಣ್ಮಗಳಿಗೂ ಆಗ್ಬಾರ್ದಕ್ಕ, ಯಾವ ಹೆಣ್ಮಗಳಿಗೂ ಆಗ್ಬಾರ್ದು. ಇಷ್ಟೆಲ್ಲ ಆದ್ಮೇಲೂ ನಾನಿಲ್ಲಿರ್ಬಾರ್ದು, ನಾನಿಲ್ಲಿರ್ಬಾರ್ದು. ನನ್ನ ಬಿಟ್ಬಿಡಿ, ನಾನೆಲ್ಲಾದ್ರೂ ಬದುಕೋತೇನೆ. ಒಂದು ಮಾತು, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ಧ್ರುವಂದು ತಪ್ಪಿಲ್ಲ ಅನ್ನೋದು ಅಷ್ಟೇ ಸತ್ಯ. ಮಾಡ್ತಿರೋ ತಪ್ಪನ್ನ ತಲೆ ಮೇಲೆ ಹಾಕೊಂಡು ಇಲ್ಲಿ ಕೆಲಸ ಮಾಡೋದಕ್ಕೆ ನಂಗೆ ಮನಸ್ಸಿಲ್ಲ ಸರ್. ನಾನು ಕೆಲಸ ಬಿಟ್ಟು ಹೋಗ್ತೀನಿ. ನೋಡಿದ್ರ ಸರ್, ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತಾರಲ್ಲ ಹಾಗೆ. ಎಲ್ಲಿ ತಮ್ಮ ತಪ್ಪು ಪೂರ್ತಿ ಬಯಲಾಗುತ್ತೋ ಅಂತ ಹೆದರ್ಕೊಂಡು ಕೆಲಸ ಬಿಟ್ಟು ಹೋಗ್ತಾರಂತೆ. ಓಡಿಸಿ ಸಾರ್, ಹೊಡ್ದು ಓಡಿಸಿ. ನಿಜ, ಓಡಿಸ್ಬೇಕು, ಒದ್ದೋಡಿಸ್ಬೇಕು. ನಿಜ, ಓಡಿಸ್ಬೇಕು, ಒದ್ದೋಡಿಸ್ಬೇಕು. ಆದ್ರೆ ಧ್ರುವ ಮೈನನ್ನಲ್ಲ, ತಪ್ಪು ಮಾಡ್ದವ್ರನ್ನ. ನಾನಿಲ್ಲಿ ಎಲ್ಲರನ್ನೂ ಅಸೆಂಬಲ್ ಆಗಕ್ಕೆ ಹೇಳಿದ್ದು ಧ್ರುವ ಮೈನ ತಪ್ಪು ಮಾಡಿದರೆ ಅವ್ರಿಗೆ ಎಲ್ಲರ ಮುಂದೆ ಶಿಕ್ಷೆ ಕೊಡಬೇಕು ಅಂತಲ್ಲ, ನಿಜವಾಗ್ಲೂ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅಂತ ಕಂಡುಹಿಡಿಯೋದಕ್ಕೆ.